ಸಂಡೇಸ್ನ ನೀವು ಬರೀ ನಂದಿ ಹಿಲ್ಸ್ ನೋಡಿ 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 ಸಾಕಾಗಿದ್ರೆ ಈ ಥರ ಒಂದೊಳ್ಳೆ ಟ್ರಾವೆಲ್ ಮಾಡಿ ಸೂಪರಾಗಿರುತ್ತೆ. ಟಾಪಿಗೆ ಬಂದರೆ ಈ ಥರ ಸ್ವಲ್ಪ ಸ್ಟೆಪ್ಪು ಸಿಗುತ್ತೆ. ಆಲ್ರೆಡಿ ಹರಿದೋಗಿರುತ್ತೆ, ಇದೊಂದು ಸ್ವಲ್ಪ ನೋಡಿ ಇನ್ನೂ ಹರಿದೋಗ್ಬಿಡುತ್ತೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಅಲ್ಲೇನು ಆರಾಮಾಗಿದ್ದೀರಾ ಅಂತ ಅಂದುಕೊಳ್ತೇನೆ. ನಾವಿಲ್ಲಿ ಆರಾಮು ಇಲ್ಲಾಂದರೆ ಕೂಡ ಆರಾಮಾಗಿದ್ದೀವಿ ಅಂತ ಹೇಳ್ಕೊಂಡು ಸುತ್ತಾಡಬೇಕು ಗುರು, ಅಷ್ಟೇ. ನಾವು ಇವತ್ತು ಹೋಗ್ತಾ ಇದ್ದೀವಿ ಕೈವಾರ ಕೆಂಪೇಗೌಡ ಫೋರ್ಟ್ಗೆ, ಮತ್ತು ಅಲ್ಲಿಂದ ಪಕ್ಕದಲ್ಲೇ ಇರೋ ಒಂದು ಅಂಬಾಜ ಫೋರ್ಟ್ ಅಂತ ಇದೆ. ಹಾಗೆ 2 ಜಾಗನ ವಿಸಿಟ್ ಮಾಡಿಕೊಂಡು ನಿಮಗೆ ಒಳ್ಳೆ ಒಂದು ವಿಡಿಯೋವನ್ನು ನೋಡಿಸ್ತೇನೆ. ಪೂರ್ತಿ ನೋಡಿ, ಇಷ್ಟ ಆದರೆ ಕೊನೆಗೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸುಮಾರು ದಿವಸ ಆಯಿತು ಗುರು ಲಾಗ್ ಮಾಡಿ, ಕಾರಣ ಯಾವುದೂ ಇಲ್ಲ. ನನ್ನ ಬೇಬಿ ಕೈ ಕೊಟ್ಬಿಟ್ಲು, ಸ್ವಲ್ಪ ಇಂಜಿನ್ ಹತ್ರ ಪ್ರಾಬ್ಲಮ್ಮು, ಅದು ಬಿಟ್ಟರೆ ಎಲ್ಲ ಪರ್ಫೆಕ್ಟು. ಇವತ್ತು ಹೋಗ್ತಾ ಇದ್ದೀವಿ 2 ಜನ, ನಾನು ನಮ್ಮ ಹುಡುಗ ಅಷ್ಟೇ. ರೆಗ್ಯುಲರ್ ಪ್ರಾಬ್ಲಮ್ ಇವೆಲ್ಲ ನಮಗೆ, ಹುಡುಗರೆಲ್ಲ ಟ್ರಿಪ್ಗೆ ಬರದೇ ಇರೋದು ಇವೆಲ್ಲ ರೆಗ್ಯುಲರ್. ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ. ಓ, ಯಾರು ಅಂಕಲ್ ಬೆಳಗ್ಗೆ ಎಟ್ಟ ಮಾಡ್ಕೊಂಡು ಹೋಗ್ತವ್ರೆ. ಏನಾಯ್ತಣ್ಣ? ಕುತ್ಕೊಳ್ಳಿ. ಬೆಳಗ್ಗೆ ಒಂದು ಒಳ್ಳೆ ಸಹಾಯ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಅಂಕಲ್ ಫುಲ್ ಖುಷಿ ಆಗ್ಬಿಟ್ಟಾರೆ ಗುರು, ಬೆಳಗ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸಹಾಯ ಮಾಡಿದ್ದಕ್ಕೆ. ಓಕೆನಾ, ಕ್ಲೋಸಲ್ಲಿ ಇದೆಯಲ್ಲ? ಓಕೆ ಪೆಟ್ರೋಲ್ ಬಂಕ್ ಕ್ಲೋಸು. ಅಂಕಲ್ ಎಲ್ಲ ಮಸ್ಜಿದ್ಗೆ ಹೋಗ್ಬೇಕೇನೋ ಗೊತ್ತಿಲ್ಲಪ್ಪ. ಬೆಳಗ್ಗೆ ಒಂದು ಒಳ್ಳೆ ಸಹಾಯವನ್ನು ಮಾಡಿಕೊಂಡು ನಮ್ಮ ದಿನವನ್ನು ಶುರು ಮಾಡಿದ್ದೇವೆ ಗುರು. ಇವತ್ತು ನಮ್ಮ ಬೇಬಿ ಇಲ್ಲೇ ಕೂತ್ಕೊಳ್ತಾರೆ. ಇವತ್ತು ಹೋಗ್ತಾ ಇರೋದು 220 ಬೀಸ್ಟಲ್ಲಿ. ಬನ್ನಿ ಗಾಡಿ ಎಕ್ಸ್ಚೇಂಜ್ ಮಾಡೋಣಂತೆ. ನಮ್ಮ 220 ಬೀಸ್ಟ್ ಆನ್ ಮಾಡೋ ಸಮಯ. ಎಷ್ಟೇ ದೊಡ್ಡ ಬೈಕರ್ ಇದ್ರೂ ಗಾಡಿ ಆನ್ ಮಾಡಿ 1-2 ಸೆಕೆಂಡ್ ಬಿಡಲೇಬೇಕು ಗುರು. RPM ರನ್ ಆಗ್ತಾ ಇದೆ. 220ಅಲ್ಲಿ ಇದು ಫಸ್ಟ್ ಲಾಗ್ ಅನಿಸುತ್ತೆ ನನ್ನ ಈ ಗಾಡಿ ಜೊತೆಗೆ. ಗುರು ರೈಡ್ ಸ್ಟಾರ್ಟ್ ಆಯಿತು 220ಅಲ್ಲಿ. ದಿಸ್ ಈಸ್ ಮೈ ಫಸ್ಟ್ ಲಾಗ್ ಇನ್ 220. ಸಂಡೇಸ್ನ ನೀವು ಬರೀ ನಂದಿ ಹಿಲ್ಸ್ ನೋಡಿ 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 ಸಾಕಾಗಿದ್ರೆ ಈ ಥರ ಒಂದೊಳ್ಳೆ ಅಂಬಾಜ ಕೆಂಪೇಗೌಡ ಫೋರ್ಟ್ ಎಂಬ ಒಳ್ಳೆ ಸ್ಪಾಟನ್ನು ಹುಡುಕಿ ಟ್ರಾವೆಲ್ ಮಾಡಿ ಸೂಪರಾಗಿರುತ್ತೆ. ಯಾರು ಗುರು ಇದು ಬೆಳಗ್ಗೆ ಕೈ ಬಿಟ್ಕೊಂಡು ಒಳ್ಳೆ ಹೀರೋ ಥರ ಹೋಗ್ತಾನೆ NS ಅಲ್ಲಿ. ಯುವರ್ ಡ್ಯಾಡ್ ಈಸ್ ಹಿಯರ್ ಬ್ರೋ 220 ಗುರು. ಹಾಗೆ ಸಿಟಿಯಿಂದ ಹಾಗೆ ಹುಡ್ಕೊಂಡು ಸ್ಪೀಡಾಗಿ ಇಲ್ಲಿ ಹೈವೇ ಹತ್ರ ಬಂದಿದ್ದೀನಿ. KR ಮೇನ್ ರೋಡು. ಇಲ್ಲಿಂದ ಹೊಸಕೋಟೆಗೆ ಒಂದೇ ರೋಡು. ಹೊಸಕೋಟೆಯಿಂದ ಒಂದು 20-30 ಕಿಲೋಮೀಟ್ರ್ ಇರುತ್ತೆ. 30 ಇರಲ್ಲ, ಒಂದು 25 ಕಿಲೋಮೀಟ್ರು. ಒಂದು 25 ಕಿಲೋಮೀಟ್ರ್ ಹಂಗಿರುತ್ತೆ. ಯಪ್ಪ ಏನು ಗುರು ಇದು ಬೆಂಗಳೂರು ವೆದರು. ಬಡ್ಡಿ ಬಂದು ಬೆಳಗ್ಗೆ ಚಳಿಗಾಲ, ಮಧ್ಯಾಹ್ನ ಆದರೆ ಬೇಸಿಗೆಗಾಲ, ಸಂಜೆ ಆದರೆ ಮತ್ತೆ ಚಳಿಗಾಲ ಶುರು. ಹಾಗೆ 3 ಸೀಸನು ಒಂದೇ ದಿನದಲ್ಲಿ ಮುಗಿದ್ಬಿಡುತ್ತೆ, ಆ ಥರ ಆಗುತ್ತೈತೆ. ಆದರೆ ಸರಿಯಾಗೈತೆ ಗುರು ವೆದರ್ ಮಾತ್ರ. ಅಲ್ಲೋಡಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಕಾಣ್ತಾನೆ ಇಲ್ಲ. ಫಾಗ್ ನೋಡ್ ಗುರು, ಬೆಂಗಳೂರಲ್ಲಿ ಯಾವುದ್ಯಾವುದೋ ಊರಿಗೆ ಹೋಗ್ಬಿಟ್ಟು ಬೆಟ್ಟ ಗಿಟ್ಟ ಹತ್ತೆಲ್ಲ ಫಾಗ್ ನೋಡ್ತೀವಂತೆ. ಇಲ್ಲೆಲ್ಲ ಲೈವ್ ಎಲ್ಲ ಸಿಗುತ್ತೆ ಬೆಂಗಳೂರಲ್ಲಿ. ಅದಕ್ಕೆ ಈ ಬೆಂಗಳೂರು ಒಂಥರ ಮಜಾ ಕೊಡೋದು ಬಂದವ್ರಿಗೆಲ್ಲ. ಹಬೀಬಿ ವೆಲ್ಕಮ್ ಟು ಹೊಸಕೋಟೆ ಹೈವೇ ಟೋಲ್. ಯಪ್ಪ ಟೋಲ್ವರೆಗೆ ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಗುರು. ಇನ್ಮೇಲಾದರೂ ಟ್ರಾಫಿಕ್ ಇರಬಾರ್ದು, ಸ್ವಲ್ಪ ಬೇಗ ಹೋಗ್ಬೋದು. ಯಾವಾಗಲೂ ರಾತ್ರಿಯಲ್ಲಿ ಟ್ರಾವೆಲ್ ಮಾಡಿ ಒಳ್ಳೆ ಬ್ಯಾಟ್ಮ್ಯಾನ್ ಥರ ಟ್ರಾವೆಲ್ ಮಾಡ್ತಿದ್ವಿ.
ಸಡನ್ನಾಗಿ ರಾತ್ರಿ ಹೋಗೋಕ್ಕೆ ಬೇಜಾರು, ಫುಲ್ಲು ಚಳಿ. ವಾಯ್ಸ್ ಆನ್ ರೈಡ್. ಹೈವೇ ಅಂದರೆ ಹೆಂಗಿರ್ಬೇಕು ಹೇಳಿ, ಖಾಲಿ ರೋಡು. 220 ಕೊಟ್ಬಿಟ್ಟು ಹೈವೇಲಿ 30-40 ಹೋಗು ಅಂತಂದ್ರೆ ಯಾರಿಗಾಗಲ್ಲ ಹೇಳಿ ಗುರು. ಇದು ಒಂದು ಜನ್ಮನ ಅನ್ನೋ ಫೀಲ್ ಆಗಿಬಿಡುತ್ತೆ. ನೋಡಿ ಹಿಂಡ್ತಾ ಇದ್ರೆ ಹಂಗೆ ಏರ್ತಾ ಐತೆ ಸ್ಪೀಡು. ಸರ್ವಿಸ್ ರೋಡೇ ಪರವಾಗಿಲ್ಲ ಅನಿಸ್ತೈತೆ, ಖಾಲಿ ಐತೆ. ಏನ್ಗಳು RX ಹಿಂಗೆ ಹುಡ್ಕೊಂಡು ಹೋಗ್ತಾನೆ, ಓ ಅಂತ ಒಳ್ಳೆ ಸೌಂಡು ಹೋಗತ್ತಾಗೆ. 100 ಮೀಟರ್ ದೂರ ಅವನೇ, ಆದರೂ RX ಸೌಂಡೇ ಗುರು. ಇವಾಗ ಸ್ವಲ್ಪ ಬಿಸಿಲು ಹೊಡಿತೈತೆ ಗುರು. ಇವಾಗ ಗಾಡಿ ಓಡ್ಸೋಕೆ ಒಳ್ಳೆ ಮೂಡ್ ಬರ್ತಿರೋದು ಬಡ್ಡಿ ಮಗಂದ. ಬೆಳಿಗ್ಗೆ 60-70 ಲಾಸ್ಟು, ಅದ್ರ ಮೇಲೆ ಹೊಡ್ಯೋಕ್ಕೆ ಮನಸ್ಸೇ ಬರ್ತಿಲ್ಲ. ಇವಾಗ ಬನ್ನಿ, ಓವರ್ಟೇಕ್ ಎಲ್ಲ ಒನ್ ವೇ ಗಿನ್ವೇ ಎಲ್ಲ ನಂದೇ. ಇಲ್ಲಿ ಟೀ ಒಂದು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ರಾ ಪವರ್ ಗುರು, 3ನೇ ಗೇರಲ್ಲಿ 100 ನುಗ್ಸ್ಬಿಡೋದಾ. ಇದು ರಾ ಪವರ್. ವಾವ್, ನೈಸ್. ಬಜಾಜ್ ಬಾಯ್. ರಾ ಪವರ್ ಅಲ್ಲ ಇದು, BS6 ಇರೋದ್ರಿಂದ ಇದನ್ನ ರಾ ಪವರ್ ಅಂದರೆ ನನಗೆ ಅಸಹ್ಯ ಗುರು. ವೆಲ್ಕಮ್ ಟು ಅಂಬುಜಾ ಕೆಂಪೇಗೌಡ ಫೋರ್ಟ್. ಫೋನ್ ಸ್ಟ್ಯಾಂಡ್ ಇಲ್ಲದೆ ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಗುರು. ಹಳ್ಳಿ ಬಂತು, ನಮ್ಮ ಫೇವ್ರೆಟ್ ಹಳ್ಳಿ ರೂಟು. ಯಾವುದೇ ಇರಲಿ, ಹಳ್ಳಿ ರೂಟಲ್ಲಿ ಹೋದರೆ ಒಂಥರ ಮಜಾ. ನೋಡ್ಗರು, ಬೆಟ್ಟ ಇವಾಗ ಕಾಣ್ತೈತೆ, ಟೀ ಕುಡಿಬೇಕಾದ್ರೆ ಕಾಣ್ತಾನೆ ಇಲ್ಲ, ಫುಲ್ಲು ಫಾಗು. ಹಳ್ಳಿ ರೂಟಲ್ಲಿ ಹೋಗ್ತಾ ಇದ್ರೆ ಒಂಥರ ಮಜಾ ಗುರು. ಯಪ್ಪ, ಎಲ್ಲೂ ಫೀಲ್ ಕೊಡಲ್ಲ. ಹೈವೇಲಿ ಹೋಗಿ ಒಂದು 120, 140, 150, 200 ಹೋಗಿ ಆ ಫೀಲ್ ಕೊಡಲ್ಲ ಇಲ್ಲಿ ಹಳ್ಳೀಲಿ. ನೋಡಿ, ಒಳ್ಳೆ ವಾತಾವರಣನ ನೋಡ್ಕೊಂಡು, ಇಲ್ಲಿ ಮನೆಗಳು, ಮನೆ ಪಕ್ಕದಲ್ಲಿ ವಾತಾವರಣ, ಈ ಥರ ತೋಟ. ಯಪ್ಪ, ಡೋಂಟ್ ಕಂಪೇರ್ ವಿಲೇಜ್ ಟು ಎನಿಥಿಂಗ್. ಮೇನ್ ರೋಡಲ್ಲಿ ಒಂದು ಚಿಕ್ಕ ಗಲ್ಲಿ ಬರುತ್ತೆ, ಅದ್ರ ಒಳಗಡೆ ನುಗ್ಗಿಬಿಟ್ಟು ಈ ಥರ ಒಂದು ಹಳ್ಳಿ ಒಳಗಡೆ ಇರೋ ಒಂದು ಸಂಧೆ ಒಳಗಡೆ ನುಗ್ಗಿ ಒಳಗಡೆ ಹೋಗ್ಬೇಕು ಗುರು. ಪರವಾಗಿಲ್ಲ, ಬಾರ್ಡ್ರ್ ಇದ್ರೂ ಕನ್ನಡದವ್ರು ಜಾಸ್ತಿ ಜನ ಇದ್ದಾರೆ ಗುರು. ಕೈವಾರ ಬೆಟ್ಟಕ್ಕೆ ಹೆಂಗ? ಕೈವಾರ ಇಲ್ಲಲ್ವಾ? ಅಲ್ಲೆಲ್ಲಿ ಹೋಗೋದಲ್ಲಿ? ಹಾಂ, ಆ ದೇವಸ್ಥಾನ ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾ ಇದ್ರು ಅವರು. ಇಲ್ಲ ಅಂತ ಹೇಳ್ತಾ ಇದ್ರ ಅಲ್ಲಿ. ಹಾಂ, ಕೈವಾರ ಏನಂತ ಹಾಕ್ಬೇಕಲ್ಲ ಲೊಕೇಶನ್ ಅದಕ್ಕೆ? ಕೈವಾರ ಬೆಟ್ಟ ಅಂತನಾ? ಇಲ್ಲಿ ಮುಂದೆ ಲೆಫ್ಟ್ ಇದೆ, ಮುಂದೆ ಇಲ್ಲ ಎಲ್ಲಾದರೂ. ಹಾಂ, ಅದು ಬಿಳಿದೊಂದು ದೇವಸ್ಥಾನ ಇದೆ ಅಲ್ಲ? ಫಸ್ಟೇ ಮಾಡಬೇಕಿತ್ತಾ? ಓ, ಪ್ರೀ ಬುಕ್ಕಿಂಗ್ ಮಾತ್ರನಾ? ಅದೇ ಪ್ರೀ ಬುಕ್ಕಿಂಗ್ ಮಾತ್ರ. ಇವಾಗ ಹೋಗೋಕ್ಕಾಗಲ್ಲ, ಹಂಗೆ ಡೈರೆಕ್ಟಾಗಿ ಕೈಲಾಸಗಿರಿಗೆ ಹೋಗ್ಬಿಡಿ. ಅಲ್ಲಿ ಚೆನ್ನಾಗಿದೆ, ಅಂಬಾಜಿ ಬೆಟ್ಟ ಒಳ್ಳೆ ಇವು ಸಿಕ್ಕಿದೆ ನೋಡಿ. ಇಲ್ಲಿ ಬಿಡಲ್ಲ ಆನ್ಲೈನ್ ಬುಕ್ಕಿಂಗ್. ಇವಾಗ ಬುಕ್ ಮಾಡಿದ್ರೆ ನಾಳೆನೇ ಬರಬೇಕಾಗತ್ತಾ? ನಾಳಿದ್ದು 2-3 ದಿವಸ ಮುಂಚೆ. 2 ದಿವಸ ಮುಂಚೆ. ಇವತ್ತು ಮಾಡಿಕೊಂಡ್ರೆ ನಿಮಗೆ 14ನೇ ತಾರೀಕು ಸಿಗುತ್ತೆ. 14 ಸಿಗುತ್ತೆ. ಎಷ್ಟು ದೂರ ಟ್ರೆಕ್ಕಿಂಗ್ ಮಾಡ್ಕೊಳ್ಳೋದು? 5:15, 5:30 ಅಪ್ ಆ್ಯಂಡ್ ಡೌನ್.
ಗುರು ನೀವೇನಾದರೂ ಕೈವಾರ ಕೆಂಪೇಗೌಡ ಫೋರ್ಟ್ಗೆ ಬಂದರೆ ಫ್ರೀ ಬುಕ್ಕಿಂಗ್ ಅಂತೆ. 2 ದಿವಸ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಇದೇ ಎಂಟ್ರೆನ್ಸು. ಅಪ್ ಆ್ಯಂಡ್ ಡೌನ್ 5.5 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ನಾವು ಹೋಗೋಕ್ಕಾಗಲಿಲ್ಲ, ಆದರೆ ಬರೋಕ್ಕಿಂತ ಮುಂಚೆ ಬುಕ್ ಮಾಡ್ಕೊಂಬನ್ನಿ. ನಾವು ಮುಂದೆ ಹೋಗೋಣಂತೆ. ಕೈವಾರ ಅದು ಇನ್ನೊಂದು ಯಾವುದೇ ಹೇಳಿದ್ರು, ಅಲ್ಲಿಗೋಗ್ಬಿಟ್ಟು ಬರೋಣಂತೆ ಬನ್ನಿ. ಅಲ್ಲ ಗುರು, ಮೇಲೆ ಏನಷ್ಟು ಕ್ಲೀನಾಗಿ ಅಷ್ಟೇನಿಲ್ಲ ನೋಡೋಕ್ಕೆ ವ್ಯೂ. ಆದರೂ 2 ದಿನ ಮುಂಚೆನೇ ಬುಕ್ ಮಾಡು ಅಂತ ಹೇಳ್ತಾವ್ರೆ. ಊರೆಂಥ ಬಡ್ಡಿ ಮಕ್ಕಳು ಇರ್ಬೇಕು ಹೇಳಿ. ಸುಮ್ಮನೆ ಇವಾಗ ಅಲ್ಲಿಂದ ಬಂದಿದ್ದು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಒಂದು 10 ಕಿಲೋಮೀಟ್ರಲ್ಲಿ ಒಂದು ಅಂಬುಜಾ ಬೆಟ್ಟ ಅಂತ ಐತೆ. ಅದು ಬಿಟ್ಟರೆ ಕೈಲಾಸಗಿರಿ ಬೆಟ್ಟ ಅಂತಿದೆ. 2 ಜಾಗ ಐತೆ, ಬನ್ನಿ ಎರಡಕ್ಕೂ ಹೋಗ್ಬಿಡೋಣಂತೆ. ಒಳ್ಳೆ ಗ್ರೀನರಿ ಆಗಿರುತ್ತಂತ ನೋಡಿದ್ರೆ ಬರೀ ಬೆಟ್ಟ ಕಲ್ಲಿನ ಗುಡ್ಡನೇ ಐತೆ ಗುರು. ಸುಸ್ವಾಗತ, ವೆಲ್ಕಮ್. ಏನು ಗುರು ಇದು ಸ್ಪಾಟು? ಚಿಂದಿ ಆಹಾ, ಸ್ಪಾಟ್ಸು ಸೂಪರ್ ಆಗೈತೆ ಗುರು. ಇನ್ನು 2 ಕಿಲೋಮೀಟ್ರ್ ಆಫ್ ರೋಡು. ವಾವ್, ಚಿಂದಿ ಪ್ರೀಪೇಡ್ ಹೋಗಿದ್ದ ಫ್ರೀಯಾಗಿ ಈ ಥರ ಹೋಗ್ಬೇಕು ಗುರು. ಫುಲ್ಲ ಆಫ್ ರೋಡ್. ಓಹೋ ಅಯ್ಯಪ್ಪ, ನೋಡಲು ಆಗದ ಆನಂದ. ಓ ಏನು ಗುರು ಇದು ವ್ಯೂ. ಎಡ್ಜು ಚಿಂದಿ ಗುರು. ವರ್ತು ಸ್ವಲ್ಪ ಬೆಳಗ್ಗೆ ಬಂದಿದ್ರೆ ಇನ್ನೂ ಮಜಾ ಕೊಡೋದಪ್ಪ. ಬನ್ನಿ ಟಾಪ್ಗೆ ಹೋಗ್ಬಿಡೋಣ ಒಂದೇ ಸರ್ತಿ. ಕಿಡ್ಸ್ ಗೋ ಬೈ ವಾಕ್, ಲೆಜೆಂಡ್ಸ್ ಗೋ ಬೈ ಆಫ್ ರೋಡಿಂಗ್. ಅಲ್ಲಿ 40-50 ಹೋಗೋದು ಎಷ್ಟು ದೊಡ್ಡ ವಿಷಯ ಗೊತ್ತಾ? 150 ಮೀಟ್ರು ಅಷ್ಟೇ, ಬಂದೇ ಬಿಟ್ವಿ ಟಾಪಿಗೆ. ಓಯ್ ಸೂಪರ್ ಗುರು, ವರ್ತ್ ಆಫ್ ರೋಡ್ ಮಾಡಿದ್ಕು. ಇಲ್ಲೇ ಗಾಡಿ ಪಾರ್ಕಿಂಗ್. ಗುರು ಫುಲ್ ಟಾಪ್ಗೆ ಬಂದಿದ್ದೀವಿ. ಇವಾಗ ಅಲ್ಲಿ ನೋಡ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ನೋಡಿ ಮೇಲೆ. ಇವಾಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಬನ್ನಿ ಹೋಗಿ ಕುಡಿಯೋಣ. ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೇವೆ ನೋಡಿ. ಕಮಾನ್, ಲೆಟ್ಸ್ ಗೋ ಫಾರ್ ಅ ಟ್ರೆಕ್ಕಿಂಗ್. ಗುರು ಟ್ರೆಕ್ ಮಾಡ್ತಾ ಇದ್ದೇವೆ. ನೋಡಿ ರೂಟ್ಗಳು ಹೆಂಗಿದೆ ಅಂತ. ಈ ಥರ ಫುಲ್ ಕಲ್ಲುಗಳು. ಗಾಡಿ ತೊಗೊಂಡು ಬರ್ಬೋದು, ಮಸ್ತಾಗಿರುತ್ತೆ. ನಮ್ಮ ಫ್ರೆಂಡು ಮೂಗಲ್ಲೇ ಹೇಳ್ತಾವನು. ಬನ್ನಿ ಹೋಗೋಣಂತೆ. ಹಾಗೆ ಫುಲ್ ಟಾಪಿಗೆ ಹೋಗಿ ನೋಡಿಸ್ತೀನಂತೆ. ಒಂದು 1 ಕಿಲೋಮೀಟ್ರ್ ಇರುತ್ತೆ ಗುರು ನಡ್ಕೊಂಡು ಹೋಗ್ಬೇಕಾದ್ರೆ. ಬನ್ನಿ ಹೋಗೋಣಂತೆ. ಟಾಪಿಗೆ ಬಂದರೆ ಈ ಥರ ಸ್ವಲ್ಪ ಸ್ಟೆಪ್ಪು ಸಿಗುತ್ತೆ. ಆಲ್ರೆಡಿ ಹರಿದೋಗಿರುತ್ತೆ. ಇದೊಂದು ಸ್ವಲ್ಪ ನೋಡಿ, ಇನ್ನೂ ಹರಿದೋಗ್ಬಿಡುತ್ತೆ. ಯಪ್ಪ, ಅಲ್ಲಿ ನೋಡಿ ಗುರು, ಅಲ್ಲಿ ಪಾರ್ಕ್ ಮಾಡಿ ಹಿಂಗೆ ಅಲ್ಲಿಂದ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರು, ಓಡು. ಸೀದಾ ವ್ಯೂ. ನೋಡಿ ಗುರು, ನಾವು ಬಂದಿರೋ ರೂಟು ಹೇಗಿದೆ ನೋಡಿ, ಯಾವ ಥರ ಫುಲ್ ಅಲ್ಲಿಂದ ಹಾಗೆ ಡೌನು ಫುಲ್ ಸಿಟಿ ಒಳಗಡೆ. ಸಿಟಿಯಿಂದ ಬಂದಿರೋದು. ಇನ್ನೂ ಝೂಮ್ ಹಾಕ್ಲಾ? ಅಷ್ಟೇ, ಕ್ಲಾರಿಟಿ ಡಮ್ ಆಗ್ತೈತೆ. ಇಲ್ಲಿಂದ ಬಂದು ಕುತ್ಕೊಂಡಿದ್ದೀವಿ ಟಾಪಲ್ಲಿ. ಸೂಪರ್ ಆಗೈತೆ ಗುರು. ಸಿಹರ್ ಚೆನ್ನಾಗೈತೆ. ಇನ್ನೂ ಮೇಲೆ ಹೋಗ್ಬೋದು. ಸ್ವಲ್ಪ ಹರಿದೋಗಿದೆ, ಸ್ವಲ್ಪ ಮಿಕ್ಸೋಣ, ಇನ್ನೂ ಸ್ವಲ್ಪ ಹರಿಯೋಕ್ಕೆ. ಇಲ್ಲಿಗೆ ಅಂಬಾಜಿ ದುರ್ಗ ಬೆಟ್ಟದ ಲಾಗ್ ಮುಗೀತಾ ಇದೆ. ಹಾಗೆ ಮೇಲೆ ಫುಲ್ ಟಾಪ್ಗೆ ಹೋಗಿ ನೋಡಿ, ಒಂದು ಒಳ್ಳೆ ಫೀಲ್ ಸಿಗುತ್ತೆ ಒಂದು ಟ್ರೆಕ್ಕಿಂಗ್ದು. ಹಾಗೆ ಬಂದು ಈ ಕೆಳಗಡೆ ಇಲ್ಲಿ ಫ್ರೀಯಾಗಿ ಅನ್ನದಾಸೋಹ ಇದೆ, ತಿನ್ನಿ. ಹಾಗೆ ಅಲ್ಲಿ ಡೊನೇಷನ್ ಕೇಳ್ತಾರೆ, ನಿಮ್ಮ ಕೈಲಾದಷ್ಟು ಕೊಟ್ಬಿಟ್ಟು ಒಂದಿನ ಎಂಜಾಯ್ ಮಾಡಿಕೊಂಡು ಹ್ಯಾಪಿ ಸಂಡೇ ಅಂತ ಹೇಳ್ಬಿಟ್ಟು ಹಾಗೆ ಬೆಂಗಳೂರಿಗೆ ಜೈ ಅನ್ಬೇಕು. ಮುಂದಿನ ವೀಡಿಯೋದಲ್ಲಿ ಸಿಗೋಣಂತೆ. ಟಾಟಾ, ಬೈ ಬಾಯ್, ಸೇ ಯು.